ಯಾಕಂದ್ರೆ ನನ್ನನ್ನ ಎಲ್ಲೋ ಒಂದು ಕಡೆ ನಾನು ಸೋತಿದ್ದಾಗ ನೀನು ಮುಂದೆ ಬರಬೇಕು ಅಂತ ಏನು ಒಂದು ಲೋಕಸಭಾ ಚುನಾವಣೆ ನಿಲ್ಲಿಸಿ ನಾನು ಗೆಲ್ಲಿಸಿದ್ರು, ಅದೇ ರೀತಿಯಲ್ಲಿ ರಾಮೇಗೌಡನು ಮತ್ತೆ ಹೂಡಿ ವಿಜಯಕುಮಾರ್ ಅವ್ರನ್ನು ರಾಜಕೀಯದಲ್ಲಿ ಬೆಳೆಸ್ತಾರೆ. ಅದು JDS ಪಕ್ಷದಲ್ಲಿ ಆಗೇ ಆಗುತ್ತೆ ಅಂತ ಹೇಳಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ನನ್ನ ಉದಾಹರಣೆ ಅಷ್ಟೇ ಅದು. ಆದರೆ ಮುಂದಿನ ದಿನಗಳಲ್ಲಿ ನನ್ನಂತವ್ರನ್ನ ಎಷ್ಟೋ ಜನ ಬೆಳೆಸಿದ್ದಾರೆ JDS ಪಾರ್ಟಿ, ಕುಮಾರಣ್ಣ ಮತ್ತೆ ಅಪ್ಪಾಜಿ ಅವರು. ಅದೇ ರೀತಿಯಲ್ಲಿ ಮಾಲೂರಲ್ಲಿ ನೀವಿಬ್ಬರನ್ನು ಬೆಳೆಸ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಇದು ಬಿಟ್ಟು ಏನು ರಾಮೇಗೌಡರು ಮತ್ತೆ ಹೂಡಿ ವಿಜಯಕುಮಾರ್ ಅವರು ಹೇಳಿದ್ರು, ಮಾಲೂರಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ, ಏನ್ ವಾತಾವರಣ ಹೆಂಗಿದೆ ಅಂತ. ಅಲ್ಲೊಂದು ಫ್ಲೈಓವರ್ ಮಾಡ್ತಾ ಇದ್ದಾರೆ. ಆ ಫ್ಲೈಓವರ್ ಮಾಡಕ್ಕೆ ಅದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಏನು ಒಂದು ಭ್ರಷ್ಟಾಚಾರ ನಡೀತಾ ಇದೆಯೋ ಅದರಲ್ಲೂ ಅದೊಂದು ಪಾತ್ರ, ಆ ಫ್ಲೈಓವರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಜನಕ್ಕೆ ಏನೋ ಅದು ಉಪಯೋಗ ಆಗಲ್ಲ, ಆದ್ರೆ ಬೇರೆಯವ್ರಿಗೆ ಅದು ಉಪಯೋಗ ಆಗುತ್ತೆ. ಅದು ನೀವು ಅರ್ಥ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಯಾವ್ದು ಚುನಾವಣೆ ಬರುತ್ತೋ ಯಾರಿಗೆ ಬೆಂಬಲ ಸೂಚಿಸಬೇಕು, ಯಾರು ನಿಮ್ಮ ಕೈ ಹಿಡಿತಾರೆ. ನಿಮ್ಮ ಕೈ ಹಿಡಿಯೋದು JDS ಪಾರ್ಟಿ. ಮುಂದಿನ ದಿನದಲ್ಲಿ 2028 NDA ಸರ್ಕಾರ ಬರಬೇಕು. ಅದರಲ್ಲಿ ನಮಗೇನು ಆಸೆ ಇದೆ, ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ. ಅದ್ರ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕಾಗುತ್ತೆ. ಆವತ್ತಲ್ಲ, ಆ MLA ಚುನಾವಣೆನಲ್ಲ, ಇವತ್ತಿಂದನೇ ನೀವು ಸಂಘಟಿತ ಆಗಬೇಕು, ಕೆಲಸ ಮಾಡಬೇಕು, NDA ಪಕ್ಷವನ್ನು ಉಳಿಸಬೇಕಾಗುತ್ತೆ. ಇಷ್ಟು ಮಾತ್ರ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.